ರಾಜ್ಯದಲ್ಲಿ ಬೆಂಕಿ ಹಚ್ಚೋದೇ ಬಿಜೆಪಿಯ ಉದ್ದೇಶ. ಬಿಜೆಪಿ ನಾಯಕರಿಗೆ ಶಾಂತಿ ಮಂತ್ರ ಬೇಡ, ದೊಂಬಿ ಗಲಾಟೆ ನಡೆಸೋದೇ ಅವರ ಗುರಿ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆಂಡ ಕಾರಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟ ಚಲೋ ಮಾಡಿದ್ರು. ಬಿಜೆಪಿ ಹೇಳಕ್ಕೂ ಮುನ್ನ 21 ಮಂದಿಯನ್ನು ನಾವಾಗಲೇ ಬಂಧಿಸಿದ್ದೇವೆ. ಹೀಗಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಬೆಂಕಿ ಹಚ್ಚೋದೇ ಬಿಜೆಪಿಯ ಮೂಲ ಉದ್ದೇಶ. ಬಿಜೆಪಿ ನಾಯಕರಿಗೆ ಶಾಂತಿ ಮಂತ್ರ ಬೇಡ, ದೊಂಬಿ ಗಲಾಟೆ ನಡೆಸೋದೇ ಅವರ ಗುರಿ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಈಗ ಬಿಜೆಪಿಯವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ. ಶಾಂತಿ ಕದಡದೆ ಅವರ ಉದ್ದೇಶ. ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು. RSSನವರು ಬೇರೆ ಕಡೆಯಿಂದೆಲ್ಲ ಬಂದಿದ್ದಾರೆ. ಶಿವಮೊಗ್ಗದವರು, ಚಿಕ್ಕಮಗಳೂರವರು, ಕೊಡಗಿನವರು, ಚಾಮರಾಜನಗರದವರು, ಮಂಡ್ಯ ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು, ಶಾಂತಿಯನ್ನು ಕದಡತಕ್ಕಂಥದ್ದು ಇದನ್ನ ಮಾಡ್ತಾರೆ. ಮಂಡ್ಯದಲ್ಲೂ ಕೂಡ ಮದ್ದೂರಿನಲ್ಲಿ ಇವತ್ತು ಬಂದ್ ಮಾಡಕ್ಕೆ ಕರೆದಿದ್ರು. ಈಗ ನಾವು ಅವ್ರು ಹೇಳಕ್ಕೂ ಮುಂಚಿತವಾಗಿ 21 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ಅವರು ಬಿಜೆಪಿಯವರು ಇರಲಿ, ಕಾಂಗ್ರೆಸ್ನವರು ಇರಲಿ, ಅಥವಾ ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಯಾರೇ ಇರಲಿ ಕೂಡ ಕಾನೂನು ರೀತ್ಯ ನಾವು ಆ ಧರ್ಮ, ಈ ಜಾತಿ, ಆ ಜಾತಿ ಅಂತ ನೋಡಕ್ ಹೋಗಲ್ಲ. ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಮಣಿಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗ್ಲೇ ಇಲ್ಲ ಅಲ್ಲಿಗೆ. ನೀವು ಇದನ್ನೆಲ್ಲ ರಾಜ್ಯದಲ್ಲಿ ಬೆಂಕಿ ಹಚ್ಚೋದೇ ಬಿಜೆಪಿಯ ಉದ್ದೇಶ. ಬಿಜೆಪಿ ನಾಯಕರಿಗೆ ಶಾಂತಿ ಮಂತ್ರ ಬೇಡ, ದೊಂಬಿ ಗಲಾಟೆ ನಡೆಸೋದೇ ಅವರ ಗುರಿ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆಂಡ ಕಾರಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟ ಚಲೋ ಮಾಡಿದ್ರು. ಬಿಜೆಪಿ ಹೇಳಕ್ಕೂ ಮುನ್ನ 21 ಮಂದಿಯನ್ನು ನಾವಾಗಲೇ ಬಂಧಿಸಿದ್ದೇವೆ. ಹೀಗಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಬೆಂಕಿ ಹಚ್ಚೋದೇ ಬಿಜೆಪಿಯ ಮೂಲ ಉದ್ದೇಶ. ಬಿಜೆಪಿ ನಾಯಕರಿಗೆ ಶಾಂತಿ ಮಂತ್ರ ಬೇಡ, ದೊಂಬಿ ಗಲಾಟೆ ನಡೆಸೋದೇ ಅವರ ಗುರಿ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಈಗ ಬಿಜೆಪಿಯವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ. ಶಾಂತಿ ಕದಡದೆ ಅವರ ಉದ್ದೇಶ. ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು. RSSನವರು ಬೇರೆ ಕಡೆಯಿಂದೆಲ್ಲ ಬಂದಿದ್ದಾರೆ. ಶಿವಮೊಗ್ಗದವರು, ಚಿಕ್ಕಮಗಳೂರವರು, ಕೊಡಗಿನವರು, ಚಾಮರಾಜನಗರದವರು, ಮಂಡ್ಯ ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು, ಶಾಂತಿಯನ್ನು ಕದಡತಕ್ಕಂಥದ್ದು ಇದನ್ನ ಮಾಡ್ತಾರೆ. ಮಂಡ್ಯದಲ್ಲೂ ಕೂಡ ಮದ್ದೂರಿನಲ್ಲಿ ಇವತ್ತು ಬಂದ್ ಮಾಡಕ್ಕೆ ಕರೆದಿದ್ರು. ಈಗ ನಾವು ಅವ್ರು ಹೇಳಕ್ಕೂ ಮುಂಚಿತವಾಗಿ 21 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ಅವರು ಬಿಜೆಪಿಯವರು ಇರಲಿ, ಕಾಂಗ್ರೆಸ್ನವರು ಇರಲಿ, ಅಥವಾ ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಯಾರೇ ಇರಲಿ ಕೂಡ ಕಾನೂನು ರೀತ್ಯ ನಾವು ಆ ಧರ್ಮ, ಈ ಜಾತಿ, ಆ ಜಾತಿ ಅಂತ ನೋಡಕ್ ಹೋಗಲ್ಲ. ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಮಣಿಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗ್ಲೇ ಇಲ್ಲ ಅಲ್ಲಿಗೆ. ನೀವು ಇದನ್ನೆಲ್ಲ ರಾಜ್ಯದಲ್ಲಿ ಬೆಂಕಿ ಹಚ್ಚೋದೇ ಬಿಜೆಪಿಯ ಉದ್ದೇಶ. ಬಿಜೆಪಿ ನಾಯಕರಿಗೆ ಶಾಂತಿ ಮಂತ್ರ ಬೇಡ, ದೊಂಬಿ ಗಲಾಟೆ ನಡೆಸೋದೇ ಅವರ ಗುರಿ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆಂಡ ಕಾರಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟ ಚಲೋ ಮಾಡಿದ್ರು. ಬಿಜೆಪಿ ಹೇಳಕ್ಕೂ ಮುನ್ನ 21 ಮಂದಿಯನ್ನು ನಾವಾಗಲೇ ಬಂಧಿಸಿದ್ದೇವೆ. ಹೀಗಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ.
ರಾಜ್ಯದಲ್ಲಿ ಬೆಂಕಿ ಹಚ್ಚೋದೇ ಬಿಜೆಪಿಯ ಮೂಲ ಉದ್ದೇಶ. ಬಿಜೆಪಿ ನಾಯಕರಿಗೆ ಶಾಂತಿ ಮಂತ್ರ ಬೇಡ, ದೊಂಬಿ ಗಲಾಟೆ ನಡೆಸೋದೇ ಅವರ ಗುರಿ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಈಗ ಬಿಜೆಪಿಯವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ, ಶಾಂತಿ ಕದಡದೆ ಅವರ ಉದ್ದೇಶ. ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು. ಆರ್ಎಸ್ಎಸ್ನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ. ಶಿವಮೊಗ್ಗದವರು, ಚಿಕ್ಕಮಗಳೂರವರು, ಕೊಡಗಿನವರು, ಚಾಮರಾಜನಗರದವರು, ಮಂಡ್ಯ ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು, ಶಾಂತಿಯನ್ನು ಕದಡತಕ್ಕಂಥದ್ದು ಇದನ್ನ ಮಾಡ್ತಾರೆ. ಮಂಡ್ಯದಲ್ಲೂ ಕೂಡ ಮದ್ದೂರಿನಲ್ಲಿ ಇವತ್ತು ಬಂದ್ ಮಾಡೋಕ್ಕೆ ಕರೆದಿದ್ರು. ಈಗ ನಾವು ಅವರು ಹೇಳೋಕ್ಕೂ ಮುಂಚಿತವಾಗಿ 21 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ಅವರು ಬಿಜೆಪಿಯವರು ಇರಲಿ, ಕಾಂಗ್ರೆಸ್ನವರು ಇರಲಿ, ಅಥವಾ ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಯಾರೇ ಇರಲಿ ಕೂಡ ಕಾನೂನು ರೀತಿಯ ನಾವು ಆ ಧರ್ಮ, ಈ ಜಾತಿ, ಆ ಜಾತಿ ಅಂತ ನೋಡಕ್ ಹೋಗಲ್ಲ. ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಮಣಿಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗ್ಲೇ ಇಲ್ಲ ಅಲ್ಲಿಗೆ. ನೀವು ಇದನ್ನೆಲ್ಲ ರಾಜ್ಯದಲ್ಲಿ ಬೆಂಕಿ ಹಚ್ಚೋದೇ ಬಿಜೆಪಿಯ ಉದ್ದೇಶ. ಬಿಜೆಪಿ ನಾಯಕರಿಗೆ ಶಾಂತಿ ಮಂತ್ರ ಬೇಡ, ದೊಂಬಿ ಗಲಾಟೆ ನಡೆಸೋದೇ ಅವರ ಗುರಿ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆಂಡ ಕಾರಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟ ಚಲೋ ಮಾಡಿದ್ರು. ಬಿಜೆಪಿ ಹೇಳಕ್ಕೂ ಮುನ್ನ 21 ಮಂದಿಯನ್ನು ನಾವಾಗಲೇ ಬಂಧಿಸಿದ್ದೇವೆ, ಹೀಗಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಬೆಂಕಿ ಹಚ್ಚೋದೇ ಬಿಜೆಪಿಯ ಮೂಲ ಉದ್ದೇಶ. ಬಿಜೆಪಿ ನಾಯಕರಿಗೆ ಶಾಂತಿ ಮಂತ್ರ ಬೇಡ, ದೊಂಬಿ ಗಲಾಟೆ ನಡೆಸೋದೇ ಅವರ ಗುರಿ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಈಗ ಬಿಜೆಪಿಯವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ, ಶಾಂತಿ ಕದಡದೆ ಅವರ ಉದ್ದೇಶ. ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು. ಆರ್ಎಸ್ಎಸ್ನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ. ಶಿವಮೊಗ್ಗದವರು, ಚಿಕ್ಕಮಗಳೂರವರು, ಕೊಡಗಿನವರು, ಚಾಮರಾಜನಗರದವರು, ಮಂಡ್ಯ ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು, ಶಾಂತಿಯನ್ನು ಕದಡತಕ್ಕಂಥದ್ದು ಇದನ್ನ ಮಾಡ್ತಾರೆ. ಮಂಡ್ಯದಲ್ಲೂ ಕೂಡ ಮದ್ದೂರಿನಲ್ಲಿ ಇವತ್ತು ಬಂದ್ ಮಾಡೋಕ್ಕೆ ಕರೆದಿದ್ರು.